ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬಡ ರೈತ ಗಿರೀಶ್ ಆತ್ಮಹತ್ಯೆ ಪ್ರಕರಣ ನಿಜಕ್ಕೂ ಸಾಮಾಜಿಕ ದುರಂತ. ಸಂದೀಪ್ ರೆಡ್ಡಿ ಕಳವಳ. ರಾಜ್ಯದಲ್ಲಿ ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದ್ದು, ಜಿಲ್ಲೆಯ ಬೀಚಿಗಾನಹಳ್ಳಿ ಬಡ ರೈತ ಗಿರೀಶ್ ಎಂಬುವರು ವ್ಯವಸಾಯಕ್ಕಾಗಿ ಮೈಕ್ರೋ ಫೈನಾನ್ಸ್ನಿಂದ ಸಾಲ ಪಡೆದು ಅದನ್ನು ತೀರಿಸಲು ಸಾಧ್ಯವಾಗದೆ ಹಾಗೂ ಮೈಕ್ರೋ ಫೈನಾನ್ಸ್ ಕಿರುಕುಳ ತಾಳಲಾರದೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣ ನಿಜಕ್ಕೂ ಸಾಮಾಜಿಕ ದುರಂತವೇ ಸರಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಂದೀಪ ಬಿ ರೆಡ್ಡಿ ಕಳವಳ ವ್ಯಕ್ತಪಡಿಸಿದರು. ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬೀಚಗಾನಹಳ್ಳಿ ಗ್ರಾಮದ ಮೃತ ಗಿರೀಶ್ ಮನೆಗೆ ತೆರಳಿ ಕುಟುಂಬದವರಿಗೆ ಸಾಂತ್ವನ ಹೇಳಿ ಆರ್ಥಿಕ ನೆರವು ನೀಡಿ ಧೈರ್ಯ ಕಳೆದುಕೊಳ್ಳದೆ ಜೀವನ ಸಾಗಿಸುವಂತೆ ಮೃತನ ಪತ್ನಿ ಹಾಗೂ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದರು. ಆತ್ಮಹತ್ಯೆ ಮಾಡಿಕೊಂಡ ಗಿರೀಶ್ ಮತ್ತು ಅವರ ಕುಟುಂಬದವರು ಮಾಡಿರುವ ಸಾಲವನ್ನು ಯಾವುದೇ ಕಾರಣಕ್ಕೂ ಮೈಕ್ರೋ ಫೈನಾನ್ಸ್ ಲೇವಾದೇವಿಗಾರರು ನೀಡಿದ ಸಾಲ ಮರಳಿ ವಾಪಸ್ಸು ನೀಡುವಂತೆ ಅವರ ಕುಟುಂಬ ವರ್ಗದವರಿಗೆ ಕಿರುಕುಳ ನೀಡಬಾರದು ಎಂದು ಎಚ್ಚರಿಕೆ ನೀಡಿದರು. ಇನ್ನು ಮೃತ ಗಿರೀಶ್ ತೀರಾ ಬಡ ಕುಟುಂಬದವನಾಗಿದ್ದು, ಪತ್ನಿ, ಪುಟ್ಟ ಮಗು ಹಾಗೂ ಕುಟುಂಬ ವರ್ಗದವರನ್ನು ಅಗಲಿದ್ದಾನೆ. ಆತನ ಮಗುವಿನ ಮುಂದಿನ ವಿದ್ಯಾಭ್ಯಾಸಕ್ಕೆ ತಮ್ಮ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನೆರವು ನೀಡಲಾಗುವುದು ಎಂದು ಇದೇ ವೇಳೆ ಭರವಸೆ ನೀಡಿದರು. ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಶೀಘ್ರದಲ್ಲಿ ಕೊನೆಗಾಣಿಸಬೇಕು ಹಾಗೂ ಬಡವರ ಜೀವಗಳನ್ನು ಉಳಿಸಬೇಕು. ಇಲ್ಲದಿದ್ದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಇದೇ ವೇಳೆ ಅವರು ಎಚ್ಚರಿಕೆ ನೀಡಿದರು. ಮೃತ ಗಿರೀಶ್ ಕುಟುಂಬಸ್ಥರು ಈ ಸಂದರ್ಭದಲ್ಲಿ ಇದ್ದರು. ಏನು ಗಿರೀಶ್ ಅಂತ ಈ ಬೀಚಗಾನಹಳ್ಳಿ ಗ್ರಾಮದಲ್ಲಿ ವಾಸ ಮಾಡುವಂಥ ಯುವಕ ಸುಮಾರು ಈವನ್ 30 ವರ್ಷ ಕೂಡ ಆಗಿಲ್ಲ ಪಾಪ. ಆ ಹುಡುಗ ಮೈಕ್ರೋ ಫೈನಾನ್ಸ್ ಒಂದು ಏನು ಅವ್ರು ಕೊಡ್ತಾ ಇರುವಂತಹ ಕಿರುಕುಳ ತಡ್ಕೊಳಕ್ಕಾಗ್ದಿರ ಸಾಲ ತೀರ್ಸೋದಕ್ಕೆ ಕಷ್ಟ ಆಗಿ ಮಾನ ಮರ್ಯಾದೆಗೆ ಅಂಜಿ ಇವತ್ತು ಆ ಹುಡುಗ ನಿಜಕ್ಕೂ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ವಿಷಯ ಇಡೀ ರಾಜ್ಯ ತಲೆ ತೆಗೆಸ್ಕೊಂತ ಕೆಲಸ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕುಟುಂಬದ ಜೊತೆ ನಾವಿದ್ದೀವಿ, ಸಮಾಜ ನಿಮ್ಮ ಜೊತೆ ಇದೆ, ಬಿಜೆಪಿ ಪಕ್ಷ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳೋದಕ್ಕೋಸ್ಕರ ಇವತ್ತು ನಾನು ಮತ್ತು ನನ್ನ ಪಕ್ಷದ ನಾಯಕರಾದ ಪ್ರತಾಪ್ ಅಣ್ಣವರು ಮತ್ತೆ ವೆಂಗರೆಡ್ಡಿ ಅಣ್ಣವರು ಮತ್ತು ಎಲ್ಲ ಕಾರ್ಯಕರ್ತರು ಇವತ್ತು ಇಲ್ಲಿಗೆ ಬೀಚಗಾನಹಳ್ಳಿಗೆ ಬಂದಿದ್ದೀವಿ. ಆ ಹೆಣ್ಣು ಮಗುಗೆ ಮತ್ತು ಅವ್ರ ಕುಟುಂಬಕ್ಕೆ ಯಾರು ಪಾಪ ಆ ಯುವತಿ ಏನು ನಮ್ಮ ಗಿರೀಶ್ ಅವರ ಪತ್ನಿ ಏನಿದ್ದಾರೆ ಅವರಿಗೆ ಒಂದು ಸಮಾಧಾನದ ಮಾತನ್ನು ಹೇಳಿದ್ವಿ. ಅದೇ ರೀತಿ 1.5 ವರ್ಷದ ಮಗು ಪಾಪ ಅದು. ಆ ಮಗು ಸಹ ಮುಂದೆ ಏನಾದರೂ ಮುಂದಿನ ದಿನಗಳಲ್ಲಿ ಶಿಕ್ಷಣಕ್ಕೇನಾದರೂ ಅವಶ್ಯಕತೆ ಇದೆ ಅಂದರೆ ಮತ್ತು ಅವರ ತಂದೆ ತಾಯಿಗೆ ಏನಾದರೂ ಆರೋಗ್ಯ ವಿಷಯದಲ್ಲಿ ಅವಶ್ಯಕತೆ ಇದೆ ಅಂತಂದರೆ ನಮ್ಮ ಕೈಲಾದ ಸಹಾಯ ನಮ್ಮ ಬಿಜೆಪಿ ಪಕ್ಷದಿಂದ ನಮ್ಮ ಕಾರ್ಯಕರ್ತರ ಮುಖಾಂತರ ಮಾಡ್ತೀವಿ ಅಂತೇಳಿ ಇವತ್ತು ಅವ್ರಿಗೊಂದು ಮಾತು ಕೊಟ್ಟಿದ್ದೀವಿ. ಅದೇ ರೀತಿ ಎಲ್ಲ ನನ್ನ ಜಿಲ್ಲೆಯ ಕಾರ್ಯಕರ್ತರಿಗೆ ಒಂದು ಕರೆ ಕೊಡುವಂತಹ ಕೆಲಸ ಮಾಡಬೇಕು ಅಂತ ಈ ಮುಖಾಂತರ ಇವತ್ತು ನಾನು ಬಂದಿದ್ದೀನಿ. ಈ ಮೈಕ್ರೋ ಫೈನಾನ್ಸ್ನವರ ಹಾವಳಿ ಏನಿದೆ, ಈ ಹಾವಳಿಯನ್ನ ನಿಲ್ಲಿಸಲೇಬೇಕು. ಸರ್ಕಾರ ಇದರ ವಿರುದ್ಧ ಕಠಿಣವಾದ ಕ್ರಮವನ್ನು ತಗೊಬೇಕು. ಅದೇ ರೀತಿ ಈ ರೀತಿ ಯಾರು ನತದೃಷ್ಟರು ಈ ರೀತಿಯ ಒಂದು ತೊಂದರೆಗಳಿಗೆ ಸಿಕ್ಕಾಕೊಂಡಿದ್ದಾರೆ ಅಂಥವ್ರ ಜೊತೆ ನನ್ನ ಬಿಜೆಪಿ ಪಕ್ಷದ ಎಲ್ಲ ಕಾರ್ಯಕರ್ತರು ನಿಂತ್ಕೊಬೇಕು. ಅವ್ರ ಜೊತೆ ನಿಂತ್ಕೊಂಡು ಅವರಿಗೆ ಸಮಾಧಾನ ಹೇಳುವಂತಹ, ಧೈರ್ಯ ತುಂಬುವಂತಹ, ಮತ್ತೆ ಅವ್ರಿಗೇನು ಈ ಮೈಕ್ರೋ ಫೈನಾನ್ಸ್ನವರು ಇಲ್ಲೀಗಲ್ ಆಗಿ ಏನು ತೊಂದರೆ ಕೊಡ್ತಿದ್ದಾರೆ ಅವರಿಗೆ ತೊಂದರೆ ಕೊಡ್ತಾ ಇರೋಂಥವ್ರನ್ನ ಗುರುತಿಸಿ ಏನು DC ಅವ್ರಿಗಾಗ್ಲಿ, ಇಲ್ಲಿನ ತಹಸೀಲ್ದಾರ್ ಅವ್ರಿಗಾಗ್ಲಿ, ಅಥವಾ ಇಲ್ಲಿನ ಏನು ಸರ್ಕಲ್ ಇನ್ಸ್ಪೆಕ್ಟ್ರು ಯಾರಿದಾರೋ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟು ಆ ಕುಟುಂಬಗಳ ಜೊತೆ ನಿಂತ್ಕೊಬೇಕು ಅಂತ ಈ ದಿನ ನನ್ನ ಬಿಜೆಪಿ ಎಲ್ಲ ಕಾರ್ಯಕರ್ತರಿಗೆ, ಜಿಲ್ಲೆಯ ಕಾರ್ಯಕರ್ತರಿಗೆ, ಜಿಲ್ಲೆಯ ಬಿಜೆಪಿ ಎಲ್ಲ ನಾಯಕರಿಗೆ ಈ ದಿನ ನಾನು ಈ ಮುಖಾಂತರ ಕರೆ ಕೊಡ್ತಾ ಇದ್ದೀನಿ. ಎಲ್ಲೂ ಸಹ ನಮ್ಮ ಸರ್ಕಾರ ಇಲ್ಲದೆ ಇರ್ಬೋದು, ಆದರೆ ಜನಗಳ ಜೊತೆಗೆ ನಿಂತ್ಕೊಳ್ಳುವಂತಹ ಕೆಲಸನ ನನ್ನ ಬಿಜೆಪಿ ಪಕ್ಷ ಯಾವತ್ತೂ ಮಾಡ್ಕೊಂಡ್ ಬಂದಿದೆ. ಅದರ ಮುಂದುವರೆದ ಭಾಗವಾಗಿ ಈ ಏನು ಮೈಕ್ರೋ ಫೈನಾನ್ಸ್ನ ಏನು ರಾಕ್ಷಸರು ಇವತ್ತು ನನ್ನ ಸಾಮಾನ್ಯ ಜನರ ಮೇಲೆ ಏನು ಪ್ರಹಾರ ಮಾಡ್ತಿದ್ದಾರೆ, ಇದರ ವಿರುದ್ಧ ನಾವು ಕೆಲಸ ಮಾಡೋದಕ್ಕೆ ಪಣ ತೊಟ್ಟಿದ್ದೇವೆ. ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ. ದಯವಿಟ್ಟು ಏನಾದರೂ ಈ ಥರದ್ದು ಒಂದು ತೊಂದರೆಗಳಾದರೆ
ಸಂಬಂಧಪಟ್ಟ ಅಧಿಕಾರಿಗಳನ್ನ ಎಲ್ಲ ಗ್ರಾಮಸ್ಥರಾಗಿರ್ಬೋದು, ಎಂತ ಸಾಮಾನ್ಯ ಜನರಾಗಿರ್ಬೋದು ದಯವಿಟ್ಟು ಸಂಪರ್ಕಿಸಿ ಆತ್ಮಹತ್ಯೆ ಮಾಡ್ಕೊಳೋ ಅಂತಹ ಘೋರವಾದ ಒಂದು ನಿರ್ಧಾರವನ್ನ ದಯವಿಟ್ಟು ತಗೊಂಬೇಡಿ. ನಿಮ್ಮ ಮನೆ, ನಿಮ್ಮ ಮಕ್ಕಳು ಅನಾಥರಾಗ್ತಿದ್ದಾರೆ. ಯಾರೋ ಮಾಡ್ತಿರೋ ಯಾರ್ದೋ ಒಂದು ದುರಾಸೆಯ ಒಂದು ವ್ಯವಹಾರಕ್ಕೆ ನೀವ್ಯಾರು ಬಲಿ ಆಗ್ಬೇಡಿ.